5 ಎಕರೆ 13 ಗುಂಟೆ ಹೋಗ್ತಾ ಜಮೀನು ನಮ್ಮದು. ಅದರಲ್ಲಿ 3 ಎಕರೆ ಟೊಮೊಟೊ ಹಾಕಿದ್ವಿ. 3 ಎಕರೆಗೆ 15,000 ಟೊಮೊಟೊ ಹೋಗಿದೆ. ಗಿಡ ಖುಷಿ ಆಗಿದ್ವಿ. ಬಿಸಿಲಿನಲ್ಲಿ ನಾವು ವಾಡಿ ಮಳೆ ಅನ್ನೋದು ನಾವು ಕಷ್ಟಪಟ್ಟು ಮಾಡಿದ್ವಿ. ಇದು ಈ ಬ್ರಿಡ್ಜ್ ಮಾಡಿರ್ತಕ್ಕಂಥ ಇವರು ಅವೈಜ್ಞಾನಿಕ ಕಂಟೆಂಟ್ದಾರನಿಂದ ನಾವು ಇಷ್ಟೆಲ್ಲ ತೊಂದರೆ ಅನುಭವಿಸ್ತಿದ್ದೀವಿ. ಅವ್ರು ಹೇಳಿದರೆ ನಾವು ಇವತ್ತು ಮಾಡಿಕೊಡ್ತೀವಿ, ನಾಳೆ ಮಾಡಿಕೊಡ್ತೀವಿ ಅಂತಿದ್ದಾರೆ. ಆದರೆ ನಮ್ಮ ಪರಿಸ್ಥಿತಿ ಈಗ 2 ಬೋರ್ ಹಾಕ್ಸ್ಕೊಂಡು ಅದರಲ್ಲಿ ನೀರು ಸಿಗದ ಏನೋ ನಾವು ಕಷ್ಟಪಟ್ಟಿದ್ದರಲ್ಲೇ ನಾವು ಮಾಡ್ತಿದ್ದೀವಿ. ಈ ರೀತಿ ಆದರೆ ಅವ್ರ ಕಂಟೆಂಟ್ದಾರನೇ ಮೇನ್ ಇದಕ್ಕೆ ಹೊಣೆ ಆಗ್ತಾನೆ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು ದೊಡ್ಡ ನೀರು ಹಿಂಗೆ ಬರ್ತಾವೆ, ಇದಕ್ಕೆಲ್ಲ ಇದು ಮಾಡ್ಬೇಕಂತ ಹೇಳಿದಾಗ ಇಲ್ಲ ರೀ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವರು ಇದು ಮಾಡಿದರು. ಆದರೆ ಇಲ್ಲಿವರೆಗೂ ನಾವು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಲ್ಲ, ಏನಿಲ್ಲ. ನಾವು ಬಡವರು ಈ ಪರಿಸ್ಥಿತಿಯಿಂದ ನಮಗೆ ಇಷ್ಟು ನೋವಾದರೆ ನಾವು ಹೆಂಗೆ ತಡ್ಕೋಬೇಕು ಅಂತಂದರೆ ಇನ್ನು ಭಾಳ ನೋವಾಗಿದೆ. ಇದರಲ್ಲಿ ನಾವು ಅಂಥ ಉರಿ ಬಿಸಿಲಿನಲ್ಲಿ ಮೇಲೆ ಸಿಂಕ್ಲರ್ ಥರ ಇದು ಮಾಡ್ಕೊಂಡು ನಾವು ಬೆಳೆನ ಎತ್ಕೊಂಡಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿಗೆ ನಮಗೆ ಭಾಳ 3.5 ಎಕರೆ ಟೊಮೊಟೊ ಎಲ್ಲ ಏರ್ಪಾಡಾಗಿದೆ. ಸರ್, ಈಗ ರಾತ್ರಿ ಮಳೆ ಬಂದಂತಲ್ಲಿ ಈಗ ಮಳೆಗೆ ಎಷ್ಟು ಎಕರೆ ಟೊಮೊಟೊ ಜಲವೃತ 3.5 ಎಕರೆ. ಏನು ರೇಟಲ್ಲಿ ತಂದಿದ್ರಿ ಸರ್ ಸಸಿನ? ನಾವು ಒಂದು ಸಸಿ ₹1 ತಂದಿದ್ವಿ. ಆಗ್ಬಿಟ್ಟು ಇಲ್ಲಿವರೆಗೆ ಈ ಬೆಳೆ ಇಲ್ಲಿವರೆಗೆ ಬರೋದ್ರೆ ಎಷ್ಟು ಖರ್ಚಾಗಿದೆ? ಇಲ್ಲಿವರೆಗೂ ಸಾಮಾನ್ಯವಾಗಿ ಒಂದು ₹2.5 ಲಕ್ಷ ಖರ್ಚಾಗಿದೆ. ಇದು ಕಳೆ ಕಾಸಿಗೆ ಊಟ ಎಲ್ಲ ಸೇರಿ ಒಂದು ₹2.5 ಲಕ್ಷ ಖರ್ಚಾಗಿದೆ.